ನಾನು ನಮ್ಮ ಅಮ್ಮಂಗೆ ಅನ್ಬೇಕು, ಏನ್ ಕೇಳಿದ್ರು ಆಗಲ್ಲ ಅಂತಾಳೆ. ನಾನೇ ಕಣೋ ನಿನ್ ಮಮ್ಮಿ. ಅದಕ್ಕೆ ನಿನ್ ಮುಂದೆನೆ ಹೇಳ್ತಿದೀನಿ. ನನ್ ಹತ್ರ ಇಟ್ಕೋಬೇಡ, ಚೆನ್ನಾಗಿರಲ್ಲ ಹೇಳ್ತಿದೀನಿ. ಹೇಳು ವಸುಂಧರ, ನೀನ್ ನನ್ಗೇನ್ ಮಾಡ್ತೀಯಾ? ರಾಕಿ ಇಲ್ಲಿ. ಏನ್ರಿ ನೀವು? ಇವ್ ನನಗ್ ತಿರುಗಿಸಿ ಮಾತಾಡ್ತಿದ್ರೆ ನೀವು ನಗ್ತಿದ್ದೀರಲ್ಲ. ಐ ಆಮ್ ರಿಯಲಿ ಸಾರಿ. ನಿಮ್ ಈ ಟಾಮ್ ಅಂಡ್ ಜೆರಿ ಜಗಳ ನೋಡ್ತಾ ಇದ್ರೆ ನನಗೆ ನಗು ತಡೆಯಕ್ ಆಗ್ತಾ ಇಲ್ಲ. ನಾವು ಟಾಮ್ ಅಂಡ್ ಜೆರಿನಾ? ವೇಸ್ಟ್ ಡ್ಯಾಡಿ, ಮಮ್ಮಿ ಅದಕ್ಕೂ ಬರ್ತಲ್ಲ. ನಿನಗ್ ಹೊಡಿತೀನೀಗ. ಎಲ್ ಹೊಡಿ ನೋಡೋಣ. ನೋಡಿದ್ರ ಇವನೇನ್ ಮಾತಾಡ್ತಿದ್ದಾನೆ ಅಂತ? ಸ್ವಲ್ಪನೂ ಭಯ ಅನ್ನೋದೇ ಇಲ್ಲ ಇವನಿಗೆ. ಅಯ್ಯೋ, ನಿನ್ ಟನ್ ಗಟ್ಲೆ ಭಯ ಪಡ್ತಿದ್ಯಲ್ಲ, ಅದಕ್ಕೆ ನನಗ್ ಭಯ ಇಲ್ಲ. ನನಗೇನ್ ಭಯ ಇಲ್ಲ. ಅಯ್ಯೋ, ಜಿರ್ಲೆ ಜಿರ್ಲೆ. ಎಲ್ಲಿ ಎಲ್ಲಿ? ನೋಡ್ದ ಹೇಗ್ ಭಯ ಪಡಿಸ್ದೆ ನಿನ್ನ? ಅಮ್ಮ, ಡ್ಯಾಡಿ, ಡ್ಯಾಡಿ, ಹೊಸೂರೆ ತಡೀರಿ ಪ್ಲೀಸ್. ರಾಕಿನ ಹೊಡಿಬೇಡಿ. ನೀವೇ ನೋಡ್ತಿದ್ದೀರಲ್ಲ ಇವ್ನ್ ಮಾಡ್ತಿರೋ ಚೇಷ್ಟೆ ಹೇಗಿದೆ ಅಂತ. ನೋಡಿದ್ರ ಹೇಗ್ ರೇಗಿಸ್ತಿದ್ದಾನೆ ಅಂತ. ರಾಕಿ ಹಾಗೆ ಮಾಡಬಾರ್ದು, ಹೀಗ್ ಮಾಡ್ಬೇಕು. ನೀವು ಏನ್ರಿ ಇವನ್ ತರಾನೇ ಕಪಿ ಚೇಷ್ಟೆ ಮಾಡ್ತಿದ್ದೀರಾ? ಅವಾಗ ರಾಕಿ ತರ ಬದಲಾಗ್ತಾ ಇದ್ರೆ ಚೆನ್ನಾಗಿರುತ್ತೇನೋ ಅಂತ ಅನ್ಸುತ್ತೀರಿ. ಅವನು ಕೋತಿ ತರ ತಯಾರಾಗ್ತಿದ್ದಾನೆ. ಇನ್ನು ನೀವು ಇವನ್ ಜೊತೆ ಸೇರಿದ್ರೆ ಅಷ್ಟೇ ಈ ಮನೆ ಕಿಷ್ಕಿಂದ ಕಾಂಡ ಆಗತ್ತೆ. ಯಾವಾಗ್ಲೂ ಒಂದೇ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳ್ರಿ? ಆಗಾಗ ಸ್ವಲ್ಪ ಬದಲಾಗ್ಲೇಬೇಕು. ನೀವು ಬೇಕಾದ್ರೆ ಬದಲಾಗಿ, ನನಗ್ ಮಾತ್ರ ತೊಂದರೆ ಕೊಡ್ಬೇಡಿ. ಓಕೆ ರಾಕಿ, ಆಚೆ ಹೋಗೋಣ. ಡ್ಯಾಡಿ, ನೀವು ಬರ್ತೀರಾ? ನೀವು ರಾಕಿನ ಆಚೆ ಕರ್ಕೊಂಡು ಹೋಗ್ತೀರಾ? ಯಾಕೆ ಒಂದೇ ಸಲ ಇಬ್ರು ಹಾಗೆ ಶಾಕ್ ಆದ್ರಿ? ಅಂದ್ರೆ ನೀವು ಬ್ಯುಸಿ ಆಗಿದ್ರಲ್ವಾ? ನಿಮ್ಗೆ ವರ್ಕ್ ಇರುತ್ತಲ್ಲ ಡ್ಯಾಡಿ. ಯಾವಾಗ್ಲೂ ಬ್ಯುಸಿ ಆಗಿದ್ರೆ ಚೆನ್ನಾಗಿರಲ್ಲ. ಅವಾಗವಾಗ ವರ್ಕ್ಗೆ ಲೀವ್ ಕೊಟ್ಟು ರಿಲೀಫ್ ಆಗ್ಬೇಕು, ಆಗ ಮೈಂಡ್ ಫ್ರೆಶ್ ಆಗಿರುತ್ತೆ. ಥ್ಯಾಂಕ್ ಯು ಡ್ಯಾಡಿ. ಥ್ಯಾಂಕ್ಸ್ ರೀ. ನಮ್ ಜೊತೆ ನೀವು ಬರ್ಬೋದಲ್ವಾ? 3 ಜನ ಒಟ್ಟಿಗೆ ಹಾಗೆ ಒಂದು ಲಾಂಗ್ ಡ್ರೈವ್ ಹೋಗಿ ಬರೋಣ. ಮತ್ತೆ ಮಮ್ಮಿ ಯಾಕೆ ಡ್ಯಾಡಿ? ಪಾನ್ಕದಲ್ಲಿ ನೊಣ ಸಿಗ್ದಂಗಿರುತ್ತೆ. ಏಯ್, ನಿನಗೀಗ ಹೊಡಿತೀನಿ ನೋಡ್ತಿರು. ನೀನ್ ಬಂದ್ರೆ ನನಗ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ ತಗೊಳಕ್ ಬಿಡಲ್ಲ ಅಲ್ವಾ? ಅದಕ್ಕೆ ನಾನು ಬರ್ತೀನಿ. ಯಾವಾಗ ನೋಡು ಆ ಹೋಟೆಲಿ ಬರೀ ಚಾಕ್ಲೇಟ್ ಐಸ್ ಕ್ರೀಮೇ ಇರುತ್ತೆ. ನೋಡಿ ಡ್ಯಾಡಿ, ಮಮ್ಮಿ ಏನ್ ಹೇಳ್ತಿದ್ದಾಳೆ ಅಂತ. ಡೋಂಟ್ ವರಿ, ನಾನ್ ಕೊಡಿಸ್ತೀನಿ. ಬೇಗ ರೆಡಿಯಾಗಿ ಹೋಗೋಣ. ನೀವು ಹೋಗಿ ಏನ್ ಬೇಕೋ ಅದನ್ನ ತಗೊಳ್ಳಿ, ನಾನು ಕಾಲ್ ಮುಗಿಸ್ಕೊಂಡು ಬರ್ತೀನಿ. ಬಾಯ್ ರಾಕಿ. ಯಾ. Okay, I'll call you later. Bye.
ಬಂದ್ಬಿಟ್ರಾ? ಬಂದು ತುಂಬಾ ಹೊತ್ತಾಯ್ತು. ಯಾಕೆ ಹಾಗೆ ನೋಡ್ತಾ ಇದೀರಾ? ನೀವೇನ್ ಮಾಡ್ತಿದ್ದೀರಾ? ನಾನೇನ್ ಮಾಡ್ದೆ ರೀ? ನಾವ್ ಬಂದಿದ್ದು ನೋಡ್ದೆ, ನಾನ್ ಕರೆದ್ರೂ ಕೇಳಿಸ್ಕೊಳ್ದೆ, ಯಾವ ಕಡೆನೋ ನೋಡ್ತಿದ್ರಿ. ಆ ಹುಡ್ಗಿ ಅಷ್ಟೊಂದ್ ಚೆನ್ನಾಗಿದ್ದಾಳ. ಯಾವ ಹುಡುಗಿ? ನೀವು ಮೈ ಮರೆತು ಪರವಶರಾಗಿ ನೋಡ್ತಿದ್ದಂತ ಹುಡುಗಿ. ಅಯ್ಯೋ, ನಾನು ಯಾರು ನೋಡಿಲ್ಲ ರೀ. ಆ ಹುಡುಗಿ ನೋಡ್ಲಿಲ್ವಾ? ಲೈನ್ ಹೊಡಿಲಿಲ್ವಾ? ಇಲ್ಲ ರೀ. ಸುಳ್ಳು ಹೇಳ್ಬೇಡಿ. ನೀವು ಶ್ರೀರಾಮಚಂದ್ರ ಅಂತ ಅನ್ಕೊಂಡಿದ್ದೆ, ಆದ್ರೆ ಶ್ರೀಕೃಷ್ಣ ಅಂತ ಈಗ ಅರ್ಥ ಆಯ್ತು. ರಾಮ ಏನ್ರಿ ಅಷ್ಟು ದೊಡ್ಡ ಆಪಾದನೆ ಮಾಡಿದ್ರಿ? ನೀವು ಗಂಡಸ್ರೆಲ್ಲ ಇಷ್ಟೇ, ಪಕ್ಕದಲ್ಲಿ ಹೆಂಡತಿ ಇದ್ರು ಪರಸ್ತ್ರೀನ ಮಾತ್ರ ಕಣ್ಬಿಟ್ಕೊಂಡ್ ನೋಡ್ತೀರಾ. ನಾನು ಆ ಹುಡುಗಿ ನೋಡಿಲ್ಲ ರೀ. ಮತ್ತಿನ್ನೇನ್ ನೋಡ್ತಿದ್ರಿ? ಅವಳು ಉಟ್ಕೊಂಡಿದ್ದ ಸೀರೆ ನೋಡ್ತಿದ್ದೆ. ಆ ಹುಡುಗಿ ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿತ್ತು. ಅದು ಮನ್ಸಿಗೆ ಇಷ್ಟ ಆಗೋ ತರ ಇತ್ತು. ಹೌದು ಮಮ್ಮಿ, ಆ ಆಂಟಿ ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ. ಏನೋ ನೀನು ತಯಾರಾಗ್ತಿದ್ಯಾ? ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ ರೀ? ನೀವು ಕವರ್ ಮಾಡ್ತಿದ್ದೀರಾ? ನೀವು ಜಲಸ್ ಫೀಲ್ ಆಗ್ತಾ ಇದ್ದೀರಾ? ನನಗ್ ಯಾರೋ ಫಿಲ್ಮ್ ಹೀರೋ ಇಷ್ಟ ಅಂತ ಹೇಳಿದ್ರೆ ನಿಮಗ್ ಜಲಸ್ ಆಗಲ್ವಾ? ನಾನು ಆ ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಹೇಳ್ತಾ ಇಲ್ಲ ರೀ. ಅವಳು ಉಟ್ಕೊಂಡಿರೋ ಸೀರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಸ್ಯಾರಿ ಮಾತ್ರ ಚೆನ್ನಾಗಿದೆ ಅಂದ್ರ ಇಲ್ಲ